ಟಿವಿಯಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದ ಕಮಲಾಕರ್ ಭಟ್ ಜೈಲು ಪಾಲಾಗಿದ್ದಾನೆ. ಕೊಲೆ ಕೇಸ್ನಲ್ಲಿ ಕಮಲಾಕರ್ ಭಟ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಕಾಂಗ್ರೆಸ್ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾಡಿರುವ ಅದೊಂದು ಪೋಸ್ಟ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ಜೈಲು ಪಾಲಾದ ಜ್ಯೋತಿಷಿ ಕಮಲಾಕರ ಭಟ್. ನಿಮಗೆ 7:30 ಆರಂಭವಾಗಿದೆ, ನಿಮಗೆ ಶನಿ ವಕ್ಕರಿಸಿದ್ದಾನೆ ಅಂತ ಜನರಿಗೆ ಜ್ಯೋತಿಷ್ಯ ಹೇಳ್ತಿದ್ದ ಕಮಲಾಕರ ಭಟ್ನ ಭವಿಷ್ಯವೇ ತಲೆ ಕೆಳಗಾಗಿದೆ. ಕೊಲೆ ಕೇಸ್ನಲ್ಲಿ A3 ಕಮಲಾಕರ ಭಟ್ ಜೈಲು ಪಾಲಾಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ JMFC ಕೋರ್ಟ್ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಆದೇಶ ಹೊರಡಿಸಿದೆ. ಮೂರು ವರ್ಷದ ಹಿಂದೆ ಪತ್ನಿ ಕಳೆದುಕೊಂಡಿದ್ದ ಕಮಲಾಕರ ಭಟ್ ಮದುವೆಯಾಗಿ 2 ಮಕ್ಕಳ ತಾಯಿಯಾಗಿದ್ದ ಸುಚಿತ್ರಾಳ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ. ತಾಯಿಯ ಆಟ ನೋಡಿ ಮುಜುಗರಗೊಂಡಿದ್ದ ಪುತ್ರಿ ತನ್ನ ತಂದೆ ಮಹೇಶ್ಗೆ ಫೋನ್ ಮಾಡಿ ಅಮ್ಮನ ಅಕ್ರಮ ಸಂಬಂಧದ ಬಗ್ಗೆ ಹೇಳಿದ್ದಾಳೆ. ಸಿದ್ದಾಪುರಕ್ಕೆ ಬಂದ ಸುಚಿತ್ರಾ ಪುತ್ರಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ವಿಚಾರಣೆ ನಡೆಸುವ ಮುನ್ನವೇ ಕಮಲಾಕರ ಗ್ಯಾಂಗ್ ಸಿದ್ದಾಪುರಕ್ಕೆ ಎಂಟ್ರಿ ಕೊಟ್ಟು ರಕ್ತ ಹರಿಸಿತ್ತು. ಈ ಗಲಾಟೆಯಲ್ಲಿ ಚಾಕು ಇರಿತಕ್ಕೆ ಸುಚಿತ್ರಾ ಪತಿ ಮಹೇಶ್ ಸಹೋದರ ವಸಂತ್ ಬಲಿಯಾಗಿದ್ರು. ಈ ಪ್ರಕರಣ ಸಂಬಂಧ A1 ಸುಚಿತ್ರಾ, A2 ಲೋಕನಾಥ್, A3 ಕಮಲಾಕರ ಭಟ್, A4 ಆಕಾಶ್ ಎಂಬಾತನನ್ನ ಬಂಧಿಸಿದ್ದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಜೈಲಿಗಟ್ಟಿದೆ. ಇನ್ನು ಗಲಾಟೆ ವೇಳೆ ಆರೋಪಿ ಸುಚಿತ್ರಾ ಮತ್ತು ಆಕೆಯ ತಂದೆ ಲೋಕನಾಥ್ಗೆ ಜನರು ಥಳಿಸಿದ್ದಾರೆ. ವಸಂತ ನಾಯ್ಕಿಗೆ ಚಾಕು ಇರಿದದ್ದಕ್ಕೆ ಜನರು ಹಿಡಿದು ಥಳಿಸಿದ್ದಾರೆ. ಆರೋಪಿಗಳಿಗೆ ಥಳಿಸಿದ ವಿಡಿಯೋ TV9ಗೆ ಲಭ್ಯವಾಗಿದೆ. ವಸಂತ ನಾಯ್ಕ್ ಕೊಲೆ ಖಂಡಿಸಿ ಅವರಗೊಪ್ಪ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಸಿದ್ದಾಪುರ ತಾಲೂಕಿನ ಅವರಗೊಪ್ಪದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿ ಪಾತ್ರದ ಬಗ್ಗೆ ಪ್ರಶ್ನೆ ಎತ್ತಿ ಹರಿಪ್ರಸಾದ್ ಪೋಸ್ಟ್. ಕಮಲಾಕರ್ ಭಟ್ ಜೈಲಿಗೆ ಹೋಗ್ತಿದ್ದಂತೆ ಪರಿಷತ್ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಶಾಸಕ ಸುರೇಶ್ ಕುಮಾರ್ ಜೊತೆ ಕಮಲಾಕರ್ ಇರೋ ಫೋಟೋಗಳನ್ನು ಪೋಸ್ಟ್ ಮಾಡಿ ಬಿಜೆಪಿ ನಾಯಕರ ಪಾತ್ರದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಕಾರವಾರದ ಸಿದ್ದಾಪುರದಲ್ಲಿ ಕಮಲಾಕರ್ ಭಟ್ ಹೆಸರಿನ ಜ್ಯೋತಿಷ್ಯ ಅಕ್ರಮ ಸಂಬಂಧಕ್ಕೆ 41 ವರ್ಷದ ಅಮಾಯಕ ವಸಂತ ನಾಯ್ಕ್ ಬಲಿಯಾಗಿದ್ದಾರೆ. ಈ ಕ್ರಿಮಿನಲ್ ಪ್ರಕರಣದ ನ್ಯಾಯಯುತ ತನಿಖೆಗಾಗಿ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆದರೆ ಇಂತಹ ಪ್ರಕರಣದಲ್ಲಿ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದ ಬಿಜೆಪಿಯ ಸುರೇಶ್ ಕುಮಾರ್, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಂತಹ ಜನಪ್ರತಿನಿಧಿಗಳ ಪಾತ್ರ ಏನು ಎಂಬುದು ಸ್ವಚ್ಛ ಸಮಾಜದ ದೃಷ್ಟಿಯಿಂದ ಮುಖ್ಯವಾಗುತ್ತೆ. ಕಮಲಾಕರ್ ಭಟ್ ಎಂಬ ಜ್ಯೋತಿಷಿ ಭಾಗಿಯಾದ ಕೊಲೆ ಕೇಸ್ನಲ್ಲಿ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರಂತವರ ಪಾತ್ರವಿಲ್ಲವೇ? ಹರಿಪ್ರಸಾದ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರದ್ದು ಕೊಳೆತ ಮನಸ್ಥಿತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿ ಹಾಕಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದರೆ ಅವ್ರಿಗೆ ಗುರ್ತು ಹಿಡಿತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಅವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ, ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ನನಗನ್ಸುತ್ತೆ ಇದು ಒಂದು ಪೂರ್ತಿ ಇದು ಒಂದು ಅನೈತಿಕ ಮನಸ್ಥಿತಿಯ ಒಂದು ಪರಾಕಾಷ್ಠ ಇದು. ಅಕ್ರಮ ಸಂಬಂಧಕ್ಕೆ ಕುಟುಂಬವೇ ಛಿದ್ರವಾಗಿದೆ. ಕಮಲಾಕರ್ ಜೈಲು ಪಾಲಾಗಿದ್ದಾನೆ. ಬಿಜೆಪಿ ನಾಯಕರತ್ತ ಬೊಟ್ಟು ಮಾಡಿರೋ ಹರಿಪ್ರಸಾದ್ ಪೋಸ್ಟ್ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.